ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕೊನೆಗೂ IPL 2026 ಒಂದು ಮಿನಿ ಆಕ್ಷನ್ ಒಳಗ ನಮ್ಮ RCB ತಂಡದವರು ವೆಂಕಟೇಶ್ ಅಯ್ಯರ್ ಅವರನ್ನ ತಗೊಂಡೇ ಬಿಟ್ರು. ಇನ್ನು ವಿಡಿಯೋದೊಳಗ ಆಲ್ರೆಡಿ ನಿಮಗೆ ಹೇಳಿದ್ದೆ, ವೆಂಕಟೇಶ್ ಅಯ್ಯರ್ ಅವರನ್ನ ನಮ್ಮ RCB ತಂಡ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಐತಿ. ಈ ವರ್ಷ ಮತ್ತೆ ನಮ್ಮ RCB ತಂಡ ಅವರನ್ನ ಈ ಒಂದು ಮಿನಿ ಆಕ್ಷನ್ ಒಳಗ ತಗೊಳ್ಬಹುದು ಅನ್ನುವಂತ ಅಪ್ಡೇಟ್ ಅನ್ನ ನಿನ್ನೆ ನಿಮಗೆ ಕೊಟ್ಟಿದ್ದೆ. ಅದೇ ಪ್ರಕಾರ ಇವತ್ತ ನಮ್ಮ RCB ತಂಡದವರು ಮಿನಿ ಆಕ್ಷನ್ ಒಳಗ ಅವ್ರ ಮ್ಯಾಗ ಬಿಡ್ ಮಾಡಿದ್ರು, ನಮ್ಮ RCB ತಂಡಕ್ಕ ತಗೊಂಡ್ರು. ಅಲ್ಲಿ ಆಕ್ಷನ್ ನಡೆಯುವಂತ ಸಂದರ್ಭದೊಳಗ ನಮ್ಮ RCB ತಂಡದ ವಿರುದ್ಧ ಅಲ್ಲಿ KKR ಅವರು ಪೈಪೋಟಿಗೆ ಬಿದ್ದಿದ್ರು. ವೆಂಕಟೇಶ್ ಅಯ್ಯರ್ ಅವರು ನಮಗೂ ಬೇಕು ಅಂತೇಳಿ ಅವರು ಕೂಡ ಪೈಪೋಟಿಗೆ ಬಿದ್ರು. ನಮ್ಮ RCB ತಂಡದವರು ಬಿಡ್ಲಾರ್ದಂಗ 7 ಕೋಟಿ ಮಟನೂ ಕೂಡ ವೆಂಕಟೇಶ್ ಅಯ್ಯರ್ ಅವರ ಮ್ಯಾಗ ಬಿಟ್ ಮಾಡಿದ್ರು. ಕೊನೆಗೆ 7 ಕೋಟಿಗೆ ನಮ್ಮ RCB ತಂಡಕ್ಕ ವೆಂಕಟೇಶ್ ಅಯ್ಯರ್ ಅವರು ಸಿಕ್ಕರು. ಈಗ ವೆಂಕಟೇಶ್ ಅಯ್ಯರ್ ಅವರು ನಮ್ಮ RCB ತಂಡಕ್ಕೆ ಬಂದಾದ ಮ್ಯಾಗ ಇಲ್ಲಿ ನಮ್ಮ ತಂಡದ ಒಂದು ಮಿಡಲ್ ಆರ್ಡರ್ ಎಷ್ಟು ಬಲಿಷ್ಠ ಕಾಣತೈತೆ ಅಂದ್ರ, ಅಲ್ಲಿ ನೋಡ್ರಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಬಂದಾದ ಮ್ಯಾಗ ನಾವು ನಂಬರ್ 3 ಒಳಗ ಇಲ್ಲಿ ಈ ವೆಂಕಟೇಶ್ ಅಯ್ಯರ್ ಅವರನ್ನಾದ್ರೂ ಆಡಿಸ್ಕೋಬಹುದು, ಆ ಕಡೆ ದೇವದತ್ತ ಪಡಿಕಲ್ ಅವರನ್ನ ಆದ್ರೂ ಆಡಿಸ್ಕೋಬಹುದು. ಒಂದು ಒಳ್ಳೆ ಮಿಡಲ್ ಆರ್ಡರ್ ನಮ್ಗೆ ಈಗ ಗ್ರಿಪ್ ಒಳಗೆ ಸಿಕ್ತ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದಿನ ಸೀಸನ್ ಏನಾಗ್ತಿತ್ತು, ಅಲ್ಲಿ ದೇವದತ್ತ ಪಡಿಕಲ್ ಅವರ ಮ್ಯಾಗ ನಮ್ಮ RCB ತಂಡದವರು ಜಾಸ್ತಿ ಪ್ರೆಷರ್ ಹಾಕುವಂತದ್ದಿತ್ತು. ಯಾಕಂದ್ರ ಬ್ಯಾಕಪ್ ಪ್ಲೇಯರ್ ಆಗಿ ಇದ್ದಂತ ಒಬ್ಬ ಸ್ವಸ್ತಿಚ್ಛಕಾರ ಎನ್ನುವಂತ ಪ್ಲೇಯರ್, ಅವ್ರಿಗೆ ಅಷ್ಟೊಂದು ಅನುಭವ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಅಲ್ಲಿ ದೇವದತ್ತ ಪಡಿಕಲ್ ಅವರ ಬ್ಯಾಟ್ ಇಂದ ರನ್ಸ್ ಗಳು ಬರ್ದೇ ಇದ್ರು ಕೂಡ ಅವರನ್ನೇ ಆಡಿಸಬೇಕಾದಂತ ಒಂದು ಪರಿಸ್ಥಿತಿ ನಮ್ಮ RCB ತಂಡಕ್ಕೆ ಎದುರಾಗ್ತಿತ್ತು. ಆದ್ರೆ ಈ ವರ್ಷ ಅಲ್ಲಿ ಏನಾದ್ರು ದೇವದತ್ತ ಪಡಿಕಲ್ ಅವರ ಬ್ಯಾಟ್ ಇಂದ ರನ್ಸ್ ಗಳು ಬರ್ಲಿಲ್ಲ ಅಂದ್ರೆ ವೆಂಕಟೇಶ್ ಅಯ್ಯರ್ ಅವರನ್ನ ಆಡಿಸ್ಕೋಬಹುದು. ವೆಂಕಟೇಶ್ ಅಯ್ಯರ್ ಅವರ ಬ್ಯಾಟ್ ಇಂದ ರನ್ಸ್ ಗಳು ಬರ್ಲಿಲ್ಲ ಅಂದ್ರೆ ಆ ಕಡೆ ದೇವದತ್ತ ಪಡಿಕಲ್ ಅವರನ್ನ ಆಡಿಸ್ಕೋಬಹುದು. ಇದರಿಂದಾಗಿ ನಮ್ಮ RCB ತಂಡ ಇಲ್ಲಿ ಒಂದು ಒಳ್ಳೆ ಪಿಕ್ ಅನ್ನ ಮಾಡ್ಕೊಂಡೈತಿ. ವೆಂಕಟೇಶ್ ಅಯ್ಯರ್ ಅವರನ್ನ ನಮ್ಮ RCB ತಂಡಕ್ಕೆ ತಗೊಂಡು ಅಂತೇಳಿ ಹೇಳ್ಬಹುದು. ಇನ್ನು ನೋಡಿ, ನಮ್ಮ RCB ಅವರು ಇವರ ಜೊತೆಗೆ ಇನ್ನೊಬ್ಬ ಪ್ಲೇಯರ್ ಅನ್ನು ಕೂಡ ಇಲ್ಲಿ ತಗೊಂಡಾರೆ. ಯಾರು? ಜಾಕೋಬ್ ಡಫಿ ಅನ್ನುವಂತ ಒಬ್ಬ ನ್ಯೂಜಿಲೆಂಡ್ ಪ್ಲೇಯರ್ ಅನ್ನ 2 ಕೋಟಿ ರೂಪಾಯಿ ಅವ್ರದ್ದು ಬೇಸ್ ಪ್ರೈಸ್ ಗೆ ಇವರು ನಮ್ಮ RCB ತಂಡಕ್ಕೆ ತಗೊಂಡಾರೆ. ಈ ಒಬ್ಬ ಪ್ಲೇಯರ್ ಈ ಒಂದು T20 ಸ್ಟೇಟಸ್ ಯಾವ ರೀತಿಯಾಗಿ ಐತಿ ಅನ್ನುವಂಥದ್ದನ್ನ ಹೇಳೋದಾಯ್ತಂದ್ರ, ಇವರು ಟೋಟಲ್ ಆಗಿ 55 T20 ಮ್ಯಾಚಸ್ ಗಳನ್ನ ಆಡ್ರ. ಅದ್ರೊಳಗೆ 76 ವಿಕೆಟ್ಸ್ ಗಳನ್ನ ತಗೊಂಡ್ರ. 7.64 ಎಕಾನಮಿಯನ್ನ ಮೇಂಟೈನ್ ಮಾಡ್ರ ಅಂತ ಹೇಳ್ಬೋದು. 2 ಪ್ಲೇಯರ್ಸ್ ಗಳನ್ನ ನಮ್ಮ RCB ಅವರು ಚಲೋ ರೀತಿ ಒಳಗ ಇಲ್ಲಿ ಪಿಕ್ ಮಾಡ್ಕೊಂಡ್ರ. ಇವರನ್ನ ಯಾರು ಜಾಸ್ ಹೆಜಲ್ವುಡ್ ಅವರ ಒಂದು ಬ್ಯಾಕಪ್ ರೀತಿ ಒಳಗ ಈ ಜಾಕೋಬ್ ಡಫಿ ಅನ್ನುವಂತ ಒಬ್ಬ ಪ್ಲೇಯರ್ ಅನ್ನ ಇಟ್ಕೊಂಡ್ರ. ಈಗ ಸದ್ಯದ ಮಟ್ಟಿಗಂತೂ ಈ 2 ಪ್ಲೇಯರ್ಸ್ ಗಳು ನಮ್ಮ RCB ತಂಡಕ್ಕೆ ಬಂದವ. ಇನ್ನು ನಮಗ 6 ಸ್ಲಾಟ್ ಗಳು ಬಾಕಿ ಅದಾವ. 5 ಇಂಡಿಯನ್ ಸ್ಲಾಟ್ ಗಳು ಮತ್ತು 1 ಓವರ್ಸೀಸ್ ಪ್ಲೇಯರ್ ನ ಒಂದು ಸ್ಲಾಟ್ ಬಾಕಿ ಉಳ್ಕೊಂಡೈತಿ. ಇನ್ನು ನಮ್ಮ RCB ಅವರು 6 ಪ್ಲೇಯರ್ಸ್ ಗಳನ್ನ ತಗೊಳ್ಬೇಕಾಗ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.